ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ. ಸುತ್ತಮುತ್ತ ಎಲ್ಲ ನಮಗಿಲ್ಲಿ ಒಳ್ಳೆ ತೋಟಗಳು ಮಾಡಿದ್ದಾರೆ. ಆ ತೋಟಗಳನ್ನ ಮನೆಗಳನ್ನ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ತುಂಬ ಅನುಕೂಲವಾಗಿದೆ. ಸುತ್ತ ಬೆಟ್ಟ ಗುಡ್ಡಗಳಿದ್ದಾವೆ. ಅದರಿಂದ ನಮಗಿಲ್ಲಿ ಪ್ರಕೃತಿಯ ಸೌಂದರ್ಯ ಎರಡರಷ್ಟು ಮಾಡುತ್ತೆ. ಯಾವಾಗಲೂ ಅಷ್ಟೇ ಬೆಟ್ಟ ಗುಡ್ಡಗಳಿದ್ದಾಗ ನೋಡೋಕ್ಕೆ ಒಂದು ಆನಂದ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇರಲಿಕ್ಕೆ ಮನೆ ಕೂಡ ಇದ್ದಾವೆ ನಮಗೆ. ನೋಡಿ, ಇರಲಿಕ್ಕೆ ಒಂದು ಒಳ್ಳೆ ಮನೆ ಕೂಡ ಇದೆ. ಇಲ್ಲಿ ಕೌ ಶೆಡ್ ಮಾಡ್ಕೊಂಡಿದ್ರು ಅವರು. ಹಸುಗಳನ್ನ ಸಾಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ರು ಸ್ನೇಹಿತರೆ. ನೋಡಿ, ಮಣ್ಣಂತೂ ನಿಮಗೆ ಚಿನ್ನ ಇದ್ದಂಗಿದೆ. ಪ್ರಕೃತಿ ಕೂಡ ಅಷ್ಟೇ. ನೋಡಿ, ಸೌಂದರ್ಯ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸುತ್ತ ಬೆಟ್ಟ ಗುಡ್ಡಗಳ ಒಂದು ಚೆಂದ, ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಸ್ನೇಹಿತರೆ. ನಮಗೆ ಒಳಗಡೆಗಿದೆ ಅನ್ನೋದನ್ನ ಬಿಟ್ಬಿಡಿ. ನಮಗೆ ಒಳಗಡೆಗಿದೆ ಅಂದರೆ ದಾರಿ ಇಲ್ಲದವರು ನಾವು ಯೋಚನೆ ಮಾಡಬೇಕು. ಬಿಡಪ್ಪ, ಏನು ರೇಟಿಗೆ ಕೊಟ್ರೇನೋ, ದಾರಿನೇ ಇಲ್ಲ ಒಳಗಡೆಗೆ, ಏನು ಚೆಂದಾಗಿದ್ರೇನೋ ಅಂತ. ಆದರೆ ನಮಗಿಲ್ಲಿ ದಾರಿ ಕನೆಕ್ಟಿವಿಟಿ ಇದೆ, ಒಳ್ಳೆ ಲ್ಯಾಂಡ್ ಇದೆ. ಸುತ್ತಮುತ್ತ ಒಳ್ಳೆ ಸೌಂದರ್ಯ, ಬೆಟ್ಟ ಗುಡ್ಡಗಳ ಸೌಂದರ್ಯ ಇದೆ, ಒಳ್ಳೆ ನೀರಾವರಿ ಇದೆ. ಆಮೇಲೆ ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ನಮಗೆ ಇದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್. ಮಣ್ಣು ಕೂಡ ಅಷ್ಟೇ ಚಿನ್ನ ಇದ್ದಂಗಿದೆ, ರೆಡ್ ಸಾಯಿಲ್. ಇದರಲ್ಲಿ ನಮಗೆ ಫಲ ಕೊಡುವಂಥದ್ದು ಒಂದು 10 ತೆಂಗಿನ ಮರಗಳಿದ್ದಾವೆ, ಸ್ವಲ್ಪ ಟೀಕ್ ಮರ ಇದ್ದಾವೆ, ಒಂದು ಸೀಬೆ ಇದೆ, ಒಂದು ಸಪೋಟ ಇದೆ, ಒಂದು ಪಪಾಯ ಇದೆ. ಲ್ಯಾಂಡ್ ಅಂದು ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿದೆ. ಯಾವಾಗಲೂ ನಮಗೆ ಈ ಥರ ಲ್ಯಾಂಡ್ ಇದಾಗಿರಬೇಕು. ಇವರು ಗೊಬ್ಬರ ಕೂಡ ತಂದು ಹಾಕಿದ್ದಾರೆ, ಯಾಕೆಂದರೆ ಇವರು ಕಲ್ಟಿವೇಷನ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಇದು ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಸ್ನೇಹಿತರೆ. ಪಕ್ಕದಲ್ಲಿ ನೋಡಿ ಮನೆ ಕಟ್ಕೊಂಡು ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ. ಮನೆ ಕಟ್ಕೊಂಡಿದ್ದಾರೆ ನೋಡಿ, ಇಲ್ಲಿ ಒಳ್ಳೆ ತೋಟಗಳು ಮಾಡಿದ್ದಾರೆ. ಇಲ್ಲಿ ನಾವು ಸುತ್ತಮುತ್ತ ನೀವು ಎಲ್ಲೇ ನೋಡಿದ್ರೂ ಮನೆಗಳು ಕಾಣ್ತವೆ, ಒಳ್ಳೆ ತೋಟ ಕೂಡ ಇದ್ದಾವೆ ಸ್ನೇಹಿತರೆ. ನಮಗೆ ಇಲ್ಲಿ ನಾವು ನಮ್ಮ ಆಸೆ ಏನಿದೆ ಅದನ್ನು ನಾವಿಲ್ಲಿ ಈಡೇರಿಸ್ಕೋಬೋದು ಸ್ನೇಹಿತರೆ. ನಾವು ಈ ಜಾಗಕ್ಕೆ ಬರಬೇಕು ಅಂತಂದ್ರೆ ನಮಗೆ 3-4 ಕಡೆ ದಾರಿಗಳಿದ್ದಾವೆ. ಒಂದೇ ದಾರಿ ಅಲ್ಲ, 3-4 ಕಡೆ ರೋಡ್ಗಳಿದ್ದಾವೆ. ಅಚ್ಚುಕಟ್ಟಾಗಿ ನಾವು ಈ ಲ್ಯಾಂಡ್ಗೆ ಬರ್ಬೋದು. ಅದರಲ್ಲಿ 2 ಮಾತಿಲ್ಲ ಸ್ನೇಹಿತರೆ. ನಾವು ಆಮೇಲೆ ನಮ್ಮ ಆಸೆಗಳೇನಿದ್ದಾವೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಆಸೆ ಇರುತ್ತೆ. ನನ್ನದೇ ಆದ ತೋಟದಲ್ಲಿ ಒಂದು ಮನೆ ಕಟ್ಕೊಂಡು ಪೂರ ಫೆನ್ಸಿಂಗ್ ಮಾಡಿ ಒಳ್ಳೆ ಹಣ್ಣಿನ ಗಿಡಗಳು ಹಾಕ್ಕೊಂಡು, ಇಲ್ಲ ಒಳ್ಳೊಳ್ಳೆ ಅಡಿಕೆ, ತೆಂಗು ಈ ಥರ ಮರಗಳನ್ನ ಹಾಕ್ಕೊಂಡು ನಾವು ವಾಸ ಮಾಡ್ಕೊಂಡಿದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಚೆನ್ನಾಗಿರೋದ್ರ ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಯಾವಾಗ ನಾವು ತೋಟದಲ್ಲಿ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡಿರ್ತೀವೋ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಅಷ್ಟೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ತಾವು ನೋಡ್ತಾ ಇದ್ದೀರ, ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಅನ್ನೋದಿಲ್ಲ. ಜಾಗ ಅಷ್ಟು ಚೆನ್ನಾಗಿದೆ. ನೀವು ಆಮೇಲೆ ಈ ಲೈನ್ಗಳನ್ನ ಕೇಳ್ಬೋದು. ಇದು ನಿಮಗೆ ಮೈನ್ ವೈರಲ್ಲ, ಈ ಥರ ಇದು ಕಂಬಗಳನ್ನ ನಾವು ಸೈಡ್ ಹಾಕ್ಸ್ಬೋದು. ಏಕೆಂದರೆ ಇರೋದನ್ನ ಹೈ ಟೆನ್ಷನ್ ವೈರಲ್ಲ ಸ್ನೇಹಿತರೆ. ಅದು ಲೈನ್ಗಳನ್ನ ಹೇಳ್ಕೊಂಡಿರ್ತಾರಲ್ಲ, ಆ ಲೈನ್ ಹೋಗಿದೆ. ಅದನ್ನು ಹೇಳಿ ಬೇಕಾದ್ರೆ ನಾವು ತೆಗಿಸ್ಬೋದು. ನೀವು ಯಾರನ್ನಾರು ಕೇಳ್ಕೊಳ್ಳಿ, ವಿಚಾರಿಸ್ಕೊಳ್ಳಿ. ಹೈ ಟೆನ್ಷನ್ ವೈರ್ನ ಯಾವುದೇ ರೀಸನ್ಗೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ಆದರೆ ನಮಗೆ ಕಲೆಕ್ಷನ್ ಕೊಟ್ಟಿರೋ ವೈರ್ಗಳನ್ನ ಆರಾಮಾಗಿ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡ್ಬೋದು. ಯಾಕೆಂದರೆ ಎಷ್ಟೋ ಜನಗಳಿಗೆ ವಿಷಯಗಳು ಗೊತ್ತಿರ್ತಿಲ್ಲ, ನನಗೆ ಗೊತ್ತಿಲ್ಲ, ಹೇಳಬೇಕು. ನಾವು ಹೇಳಿದ್ವಿ ನೋಡಿ, ಪಕ್ಕದಲ್ಲಿ ಒಳ್ಳೆ ತೋಟ ಮಾಡಿದ್ದಾರೆ. ನಾವು ಕೂಡ ನಮ್ಮ ಜಾಗದಲ್ಲಿ ಅಡಿಕೆ, ತೆಂಗು, ಮಾವು, ಸಪೋಟ, ಸೀಬೆ ಅಂದ್ಕೊಂಡು ಅನೇಕ ರೀತಿ ಗಿಡಗಳನ್ನ ಹಾಕಿ ನಾವು ಒಳ್ಳೆ ತೋಟ ಮಾಡ್ಬೋದು. ಆಲ್ರೆಡಿ ಮನೆ ಇದೆ, ಇನ್ನು ಫೆನ್ಸಿಂಗ್ ಒಂದು ಮಾಡಿಕೊಂಡು ಬೋರ್ ಇದೆ. ನಾವು ಬೋರು ಮಾಡ್ಸೋಂಗಿಲ್ಲ, ಮನೆ ಕಟ್ಟೋಂಗಿಲ್ಲ. ನೋಡಿ, ನಮಗೆ ಬೇಕಾಗಿರುವ ಗಿಡಗಳನ್ನ ಹಾಕ್ಕೊಂಡ್ರೆ ಸಾಕು. ನಮಗಿಲ್ಲಿ ನಮ್ಗೆ ಬೇಕಾಗಿರೋ ಗಿಡಗಳನ್ನ ಹಾಕ್ಕೊಂಡ್ರೆ ಸಾಕು. ಲೇಬರ್ಗಳಿಗೆ ಯೋಚನೆ ಇಲ್ಲ ಸ್ನೇಹಿತರೆ, ಲೇಬರ್ಗಳಿಗೂ ಯೋಚನೆ ಇಲ್ಲ. ಯಾಕೆಂದರೆ ನಾವು ಕಣ್ಣಾರು ಸುತ್ತಮುತ್ತ ನೋಡಿದಾಗ
ಎಲ್ಲ ಕಲ್ಟಿವೇಷನ್ ಮಾಡಿಕೊಂಡು ಒಳ್ಳೆ ಅದ್ಭುತವಾದ ತೋಟ ಮಾಡಿದ್ದಾರೆ. ಅದರಿಂದ ನಾವು ಯಾವುದೇ ರೀತಿಗೂ ನಾವು ಇನ್ನೊಬ್ಬರ ಲ್ಯಾಂಡ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ನಮ್ಮ ಲ್ಯಾಂಡ್ ಏನಿದೆ, ನಾವು ಏನು ಮಾಡ್ಬೋದು, ಏನು ಬೆಳಿಬೋದು, ಅದನ್ನು ನಾವಿಲ್ಲಿ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ಇವತ್ತು ಲ್ಯಾಂಡ್ ಸಿಗೋದು ಸುಲಭದ ಮಾತಲ್ಲ. ನಾವು ಇವತ್ತು ಎಲ್ಲೇ ಹೋದ್ರೂ ಲ್ಯಾಂಡಿನ ಬೆಲೆಗಳೆಲ್ಲ ತುಂಬ ಗಗನ ಹೋಗ್ತಾ ಇದ್ದಾವೆ. ಇವರು ಪರ್ ಎಕರ್ 36 ಲ್ಯಾಕ್ ಹೇಳ್ತಾ ಇದ್ದಾರೆ. ನಾವು ನೇರ ಕೂತ್ಕೊಳ್ಳೋಣ, ಏನು ಹೇಳ್ತಾರೆ ಅದನ್ನು ಕೇಳೋಣ ಸ್ನೇಹಿತರೆ. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ, ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ. ನಿಮ್ಗೆ ಹೇಳಿದ್ನಲ್ಲ, ತಾರ್ ರೋಡಿಂದ ಲ್ಯಾಂಡ್ಗೆ 2-2.5 ಕಿಲೋಮೀಟ್ರ್ ಆಗುತ್ತೆ. ನಾವಿಲ್ಲಿ ಸಾವಯವ ಕೃಷಿ ಮಾಡಿಕೊಂಡು ನಾವು ಕೂಡ ಹಸು ಸಾಗಾಣಿಕೆ, ಕೋಳಿ ಸಾಗಾಣಿಕೆ ಈ ಥರ ಎಲ್ಲ ಮಾಡ್ಕೊಂಡು ನಾವಿಲ್ಲಿ ಅಚ್ಚುಕಟ್ಟಾಗಿ ನಾವು ಜೀವನ ಮಾಡ್ಬೋದು. ಏಕೆಂದರೆ ಪ್ರತಿಯೊಂದು ಕಡೆ ನಾವು ಹೇಳೋದಿಷ್ಟೇ, ನಮಗೆ ಜಾಗ ಚೆನ್ನಾಗಿರಬೇಕು, ವಾತಾವರಣ ಚೆನ್ನಾಗಿರಬೇಕು, ಸುತ್ತಮುತ್ತಲು ಲೇಬರ್ಗಳ ಅನುಕೂಲ ಇರಬೇಕು. ಪ್ರತಿಯೊಂದು ನಮಗೆ ಇದ್ದಾಗ ಮಾತ್ರ ನಾವು ಒಳ್ಳೆ ತೋಟ ಮಾಡಲಿಕ್ಕೆ ಅನುಕೂಲ ಆಗೋದು. ಎಷ್ಟೋ ಜನ ಅಂತಾರೆ, ಸರ್ ನಮ್ಮ ಕಡೆ ಏನೇ ಕೂಲಿ ಕೊಟ್ಟರು ಲೇಬರ್ ಸಿಗೋಲ್ಲ ಅಂತ. ಈ ಥರ ಆ ಕಡೆ ಇಲ್ಲ ಸರ್, ಒಳ್ಳೆ ಲೇಬರ್ಗಳಿಗೆ ಯೋಚನೆ ಇಲ್ಲ. ನಾವು ಒಳ್ಳೆ ತೋಟ ಮಾಡಲು ತುಂಬ ಅನುಕೂಲ ಇದೆ ಸ್ನೇಹಿತರೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳಿಗೆ ತಲುಪುತ್ತೆ. ಎಷ್ಟೋ ಜನಗಳು ಲ್ಯಾಂಡ್ಗಳು ಬೇಕು ಅಂತ ನಮ್ಗೆ ಒಳಗಡೆ ಇದ್ದರೂ ಪರವಾಗಿಲ್ಲ ಕೊಡಿಸಿ ಸರ್ ಅಂತಾರೆ. ಅಂಥವ್ರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ನಾವು ಒಳ್ಳೆ ಜಾಗ ಪರ್ಚೇಸ್ ಮಾಡ್ದಂಗೆ ಆಗುತ್ತೆ. ಇವತ್ತು ನಾವು ಎಲ್ಲೇ ಹೋದ್ರೂ ಒಳ್ಳೆ ಗಾಳಿಗೋಸ್ಕರ ನಾವು ತಗೋಬೇಕು ಸ್ನೇಹಿತರೆ, ಪೊಲ್ಯೂಷನ್ಗೋಸ್ಕರ. ಹೇಳಿದ್ನಲ್ಲ, ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ, ಸುತ್ತಮುತ್ತ ಸೌಂದರ್ಯ ಚೆನ್ನಾಗಿದೆ. ಬೆಟ್ಟ ಗುಡ್ಡಗಳು, ಬೆಳಗ್ಗೆ ಎದ್ದ ತಕ್ಷಣ ಬೆಟ್ಟದ ಮೇಲೆ ಸೂರ್ಯ ಮೂಡ್ತಿರೋದು ನೋಡೋದೇ ಒಂದು ಆನಂದ. ಅದನ್ನು ನೋಡೋಕ್ಕೆ ನಾವು ಎಲ್ಲೆಲ್ಲಿಗೋ ಹೋಗ್ತೀವಿ. ನಮ್ಮ ಕಣ್ಣು ಮುಂದೆ ಇರೋದನ್ನೇ ನಾವು ಅನುಭವಿಸೋದಿಲ್ಲ. ಮೊದಲಾಗಿ ಫಸ್ಟ್ ನಮ್ಮ ಹತ್ರ ಏನಿದೆ, ನಮ್ಮ ಕಣ್ಣು ಮುಂದೆ ಇರೋದನ್ನ ನಾವು ಎಷ್ಟು ಆನಂದ ಪಡ್ಬೋದು ಅಷ್ಟು ನಾವು ಆನಂದ ಪಡೋಣ, ಮುಂದೆ ಬರೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.